ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಸುರಿದಂಥ ಮಳೆಗೆ ರೈತರು ಅಕ್ಷರಶಃ ತತ್ತರಗೊಂಡಿರುವಂಥದ್ದು. ಯಾಕೆಂದರೆ ಬೆಳೆದಂಥ ಬೆಳೆ ಕೈಬಿಟ್ಟು ಹೋಗಿರುವಂಥದ್ದು. ಅಂದರೆ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಸಾವಿರಾರು ಕ್ವಿಂಟಲ್ ಏನಂತಂದರೆ ಮೆಕ್ಕೆಜೋಳ ಸಂಪೂರ್ಣವಾಗಿ ನೀರಲ್ಲಿ ಹೋಮ ಆಗಿರುವಂಥದ್ದು. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಹಾವೇರಿ ತಾಲೂಕಿನ ಕುಡಿಮನಹಳ್ಳಿ ಗ್ರಾಮದ ಬಳಿ ನಾನಿರುವಂಥದ್ದು. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ನಿನ್ನೆ ಆದಂಥ ಮಳೆಗೆ ಸಂಪೂರ್ಣವಾಗಿ ಎಲ್ಲ ಮೆಕ್ಕೆಜೋಳಗಳು ತೇವಾಂಶವನ್ನು ಹೊಂದಿರುವಂಥದ್ದು. ಅಂದರೆ ಇದೇ ರೀತಿಯಾಗಿ ತೇವಾಂಶ ಹೊಂದಿರಿದರೆ ಆ ಕಾಳು ಕಪ್ಪಾಗಿ ಬಂದು ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲದ ರೀತಿ ಆಗುತ್ತೆ. ಅಂದರೆ ಒಂದು ವರ್ಷದ ಈ ಪರಿಶ್ರಮ ಏನಂದರೆ ನಿನ್ನೆ ಮತ್ತು ಇವತ್ತು ಸುರಿದಂಥ ಮಳೆಗೆ ಬಲಿಯಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಸಾಲ ಸೂಲ ಮಾಡಿ ಬೆಳೆದಂಥ ರೈತರಿಗೆ ಇದೊಂದು ರೀತಿ ಸಂಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡ್ತಾ ಇರೋ ದೃಶ್ಯದಲ್ಲೂ ಕೂಡ ಸುಮಾರು 1 ಕಿಲೋಮೀಟ್ರಿಗೂ ಹೆಚ್ಚು ದೂರ ಈ ಒಂದು ಮೆಕ್ಕೆಜೋಳವನ್ನು ರೈತರು ಆರಿಸಲು ಅಂದರೆ ಹಣಾಹಣಿಯನ್ನು ಪಡ್ತಾ ಇರುವಂಥದ್ದು. ಅಂದರೆ ಈಗೇನಾದರೂ ಮತ್ತೆ ಮಳೆ ಆದರೆ ಈ ಸಮಸ್ಯೆ ಆಗುತ್ತೆ. ಈಗಾಗಲೇ ಬಿಸಿಲು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಸುರಿದಂಥ ಮಳೆಗೆ ಆ ಕಾಳನ್ನು ಆರಿಸಿದರೆ ಕಾಳು ಮತ್ತೇನೆಂದರೆ ಮಾರುಕಟ್ಟೆಗೆ ಒಂದು ಬೆಲೆಯಲ್ಲೇ ಬರುತ್ತೆ, ಆ ಒಂದು ಕಾಳಿಗೆ ಒಂದು ಬೆಲೆ ಸಿಗುತ್ತೆ ಅಂಥೇಳಿ ರೈತರು ಒಂದು ಬೆಳಗ್ಗೆಯಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ಕೃಷಿ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಸದ್ಯದಲ್ಲಿ ರೈತರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಏನಾಗಿತ್ತು ಸರ್? ಎಷ್ಟು ದೂರ ನೋಡಿದ್ರು ಕೂಡ ರೈತರು ಈ ಕಾಳನ್ನು ಒಣಗಿಸ್ತಾ ಇದ್ದಾರೆ. ಕಾಳನ್ನು ಆಲ್ರೆಡಿ ಈಗ ಹಾಕಿ ಒಂದು ತಿಂಗಳಾತ್ರಿ ನಾವು ಇಲ್ಲಿ ರೋಡಿಗೆ ಅವು ಬೆಳೆ ರೇಟ್ ಸಿಗಲಿಲ್ಲ. ಅದಕ್ಕೆ ಆ ಕಾರಣದಿಂದ ಹಿಡ್ಕೊಂಡು ಕೂತ್ಕೊಂಡಿದ್ವಿ. ಒಣಗಿದ್ದು ರೀ ಅವು. ಇವಾಗ ನಿನ್ನೆ ಮಧ್ಯಾಹ್ನ ಟೈಮ್ನಾಗ ಮಳೆ ಬಂದು ಲುಕ್ಷಣ ಆಗಿದ್ರಿ. ಇವಾಗ ಅದು ತೊಗೊಳೋದು ಕಷ್ಟ. ಅವನ್ನ ಆರಾಗಿ ಅವು ಕೈ ಬಂತು ಬಾಯಿ ಬರಲಿಲ್ಲ ನಂಗೆ ಅನ್ನಂಗೆ ರೈತರು ಆ ಥರ ಪರಿಸ್ಥಿತಿ ರೀ ಅವ್ರದ್ದು. ಏನು ಅವ್ರು ನೋಡ್ಬೇಕು ರೀ, ಅವಾಗ ಹೆಂಗೆ ತೊಗೊಂತಾರೆ ರೇಟ್ ಅವಾಗ ಕೊಡ್ತಾರೆ. ಏನಾಗುತ್ತೆ ತೇವಾಂಶ ಹೆಚ್ಚಿದ್ರೆ ಏನಾಗುತ್ತೆ? ಈಗ ಅವರು ಕಾಳು ಕಪ್ಪಾಗುತ್ತೆ ರೀ, ತೊಗೊಳಂಗಿಲ್ಲ ಜಾಸ್ತಿ. ಅವರು 2000 ತೊಗೊಳೋದು ಈ ಹುಡುಗರು 1700 1400 ಹಿಂಗೆ ಕೇಳ್ತಾರೆ ರೀ. ಸುಮಾರು 6 ತಿಂಗಳು ಪರಿಶ್ರಮ ಒಂದೇ ದಿನದಲ್ಲಿ ಹೋಗ್ತಾರೆ. ಎಷ್ಟು ನೋವು ಅನಿಸುತ್ತೆ ರೀ? ನೋವು ಅನಿಸ್ತೈತೆ ರೀ. ಮತ್ತು ನೋವು ಅನಿಸ್ತೈತಿ ಅಂತೇಳಿ ಏನು ಮಾಡೋಕ್ಕಾಗಲ್ಲ ರೀ. ಸಾಲ ಮಾಡಿದ್ವಿ ಎಲ್ಲ ಏನು ಆಗೋವ್ರಿ ಸಾಲ, ಮತ್ತು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರೇನು ಬಂದು ಹರಿಯೋಕ್ಕಾಗಲ್ಲ. ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ. ಇದಿಷ್ಟು ಏನಂದರೆ ರೈತರ ಮಾತು. ಇದೇ ರೀತಿ ಮುಂದುವರೆದರೆ ಈ ಕಾಳಿಗೆ ಕಿಮ್ಮತ್ತು ಸಿಗಲ್ಲ, ಕಾಳು ಕಪ್ಪಾಗುತ್ತವೆ ಅಂತೇಳಿ ಈಗ ರೈತರು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.